ಸೊಪ್ಪಿನ ಪುಡಿ ಸುಮಾರು ಜನ ಕೇಳ್ತಾ ಇದ್ದಾರೆ. ಈ ಕ್ಲೈಮೇಟ್ಗೆ ಇದು ದಿನ ಒಂದು ತುತ್ತು, ದೊಡ್ಡವರು ಆಗಲಿ ಮಕ್ಕಳಾಗಲಿ ಬಾಣಂತಿಗಳಾಗಲಿ ಯಾರು ಬೇಕಾದರೂ ಮೊದಲನೇ ತುತ್ತು ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ತಿಂದರೆ ಮೈಗೆ ತುಂಬ ಒಳ್ಳೆಯದು. ಸುಮಾರು ಜನ ಕೇಳಿದ್ದಾರೆ, ಅದು ತೋರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಚಟ್ನಿ ಪುಡಿ. ಇದಕ್ಕೆ ಏನೇನು ಹಾಕಬೇಕು ಅಂದರೆ ಕರಿಬೇವಿನ ಸೊಪ್ಪು ಇದು ಚೆನ್ನಾಗಿ ಅದೇ ಗರಿಗರಿ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ನೋಡಿ ಗರಿಗರಿ ಆಗ್ತಾಯಿದೆ. ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ತುಂಬ ಒಳ್ಳೆಯದು ಮೈಗೆ. 3 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಒಂಚೂರು 1 ಸ್ಪೂನ್ ಜೀರಿಗೆ, ಹಿಂಗು, ಸೌಟು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಇದಕ್ಕೆ ಆಮ್ಚೂರು, ನಾನು ಅದೇ ಹೇಳ್ತೀನಿ, ಪ್ರತಿಯೊಂದಕ್ಕೂ ಹುಣಸೆಹಣ್ಣು ಬದಲು ಆಮ್ಚೂರು ಒಳ್ಳೆಯದು ಅಂತ ಹಾಕ್ತೀನಿ. ನೋಡಿ, ಆಮ್ಚೂರು, ಒಣಕೊಬ್ಬರಿ, ಮತ್ತು ಯಾಕಂದರೆ ಮ್ಯಾಂಗೋದಲ್ಲಿ ಇರುತ್ತೆ ಸ್ವಲ್ಪ, ಅದಕ್ಕೋಸ್ಕರ ಇದು ಕಡಿಮೆ ತೋರಿಸ್ತೀನಿ. ಉಪ್ಪು ಮತ್ತು ಸ್ವಲ್ಪ ಬೆಲ್ಲ, ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ. ಇಲ್ಲಾಂದರೆ ಬೆಲ್ಲ ಇಲ್ಲಾಂದರೆ ಸಕ್ಕರೆನೂ ಹಾಕ್ಕೋಬೋದು, ಒಂಥರ ಟೇಸ್ಟ್ ಕೊಡುತ್ತೆ ಅದು. ಅದು ನೋಡಿ ಆಗಿದೆ. ಇದು ನೋಡಿ ಗರಿ 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 ಆಗಿದೆ ಎಲ್ಲ. ಇದಕ್ಕೆ ಪಾತ್ರೆಗೆ ಇದು ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆನೂ ಇದಕ್ಕೂ ಹಾಕ್ಬೋದು ಕರಿಬೇವಿನ ಸೊಪ್ಪು ಪುಡಿಗೆ. ಆದರೆ ನಾನು ಬರೀ ತೊಗರಿಬೇಳೆ ಮಾತ್ರ ಹಾಕ್ತಾಯಿದ್ದೀನಿ, ಅದು ಒದಗುತ್ತೆ ಅಂತ. ಇದು ನಂದಿನಿಗೆ ಸುಮಾರು ಮಾಡಿಕೊಟ್ಟಿದ್ದೆ. ಮತ್ತು ಇಷ್ಟು ಉದ್ದಿನಬೇಳೆ ತುಂಬ ಟೇಸ್ಟಿಯಾಗಿರುತ್ತೆ. ಹೊಟ್ಟೆ ತುಂಬ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ಲು ಬಾಣಿತನದಲ್ಲೇ. ಇದು ಹಾಕ್ತೀನಿ ಇವಾಗ ಎಣ್ಣೆ. ಇದನ್ನು ಕರಿಬೇವಿನ ಸೊಪ್ಪು ಇದಕ್ಕೆ ಕೆಂಪಗಾದ್ಮೇಲೆ ಹಾಕಿ ಪುಡಿ ಮಾಡೋದು ಅಷ್ಟೆ. ಪುಡಿ ಮಾಡಿದ್ಮೇಲೆ ಮತ್ತೆ ತೋರಿಸ್ತೀನಿ. ನೋಡಿ ಆಗಿದೆ, ಕೆಂಪಗಾಗಿದೆ. ಇದನ್ನು ಇದಕ್ಕೆ ಹಾಕಿ ಒಂದು 5 ನಿಮಿಷ ಬಾಣಲಿ ಬಿಸಿಗೆ ಬಿಟ್ಟುಬಿಡ್ತೀನಿ. ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕಿ